ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಸರ್, ರಾಧಾ ಮ್ಯಾಮ್, ರಾಕೇಶ್ ಸರ್, ಅರವಿಂದ್ ಸರ್, ಹಾಗೇನೆ ಸತೀಶ್ ಆಂಜನಪ್ಪ ಸರ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ವಿನಂತಿ. ಕರ್ನಾಟಕಕ್ಕೆ ಲೋಕಾರ್ಪಣೆ ಆಗ್ತಾ ಇರುವಂತಹ ಆ ಹೊಸ ಸುದ್ದಿ ಸಂಸ್ಥೆಯ ಹೆಸರೇನು, ಲೋಗೋ ಯಾವ ರೀತಿಯಾಗಿರುತ್ತೆ, ವೆಬ್ಸೈಟ್ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಗೊತ್ತಾಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಮ್ಮ ಮುಖ್ಯ ಅತಿಥಿಗಳು ಅದೆಲ್ಲವನ್ನು ಕೂಡ ಲಾಂಚ್ ಮಾಡ್ತಾರೆ. ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗ. ಸ್ವತಂತ್ರ ಪತ್ರಿಕೋದ್ಯಮವೇ ಪ್ರಜಾಪ್ರಭುತ್ವದ ಜೀವಾಳ. ಪತ್ರಕರ್ತನಾದವರಿಗೆ ಸಾಮಾಜಿಕ ಕಳಕಳಿ, ಸಮಾಜದ ಬಗ್ಗೆ ಬದ್ಧತೆ ಇರಬೇಕು. ಇದೆಲ್ಲವನ್ನ ಇಟ್ಕೊಂಡು ಒಬ್ಬ ಜವಾಬ್ದಾರಿಯುತ ನ್ಯೂಸ್ ಚಾನೆಲ್ ಆಗಿ ಕರ್ನಾಟಕಕ್ಕೆ ಕೆಲವೇ ತಿಂಗಳುಗಳಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ. ಈಗ ಆ ಹೊಸ ಸುದ್ದಿ ಸಂಸ್ಥೆಯ ಲೋಗೋ, ಹೆಸರು ಹಾಗೇನೆ ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಆ ಚಾನೆಲ್ ಲೋಗೋ ಹೇಗಿರುತ್ತೆ, ಅದರ ಹೆಸರೇನು ಅನ್ನೋದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯ ಅತಿಥಿಗಳು ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್. ನಾನು ಗ್ಯಾರಂಟಿ ಕೊಡ್ತೀನಿ, ಖಂಡಿತ ಅವರಿಂದ ಅದು ಲಾಂಚ್ ಆಗೇ ಆಗುತ್ತೆ ಅಂತ. ಸರ್ ಪ್ಲೀಸ್ ಜೋರಾದ ಚಪ್ಪಾಳೆ ಮೂಲಕ ಪ್ರತಿಯೊಬ್ಬರು ಕೂಡ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಂತಹ ಆ ಸುಮಧುರ ಘಳಿಗೆ ಬಂದ ಬಿಟ್ಟಿದೆ. ಕರ್ನಾಟಕಕ್ಕೆ ಹೊಸ ಸುದ್ದಿ ಸಂಸ್ಥೆ ಲೋಕಾರ್ಪಣೆ ಆಗ್ತಾ ಇದೆ. Okay. Count down. 10. ಈಗ ಚಾನೆಲ್ನ ಹೆಸರನ್ನ ಲೋಕಾರ್ಪಣೆಗೊಳಿಸಿ ಆಗಿದೆ. ಗ್ಯಾರಂಟಿ ನ್ಯೂಸ್. ಬನ್ನಿ ಜೋರಾದ ಚಪ್ಪಾಳೆ. ಇದು ಯಾವುದೇ ಮೋದಿಜಿಯವರ ಗ್ಯಾರಂಟಿ ಅಲ್ಲ, ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಗ್ಯಾರಂಟಿನೂ ಅಲ್ಲ. ಇಲ್ಲಿ ನಾವು ಗ್ಯಾರಂಟಿ ಕೊಡ್ತಾ ಇರೋದು ಸುದ್ದಿಯನ್ನ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇದೀಗ ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ನ ವೆಬ್ಸೈಟ್ ಲಾಂಚ್ ಆಗ್ತಾ ಇದೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ರಾಘಣ್ಣ ಅವರಿಂದ ಏನಿದು ಗ್ಯಾರಂಟಿ ನ್ಯೂಸ್, ಅದ್ರ ಬಗ್ಗೆ ನಿಮಗೆ ವಿವರಣೆ ಸಿಗಬೇಕು ಅಂತ ಅಂದ್ರೆ ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಸವಾಲುಗಳನ್ನ ಸ್ವೀಕರಿಸುವುದಕ್ಕೆ ಈ ತಂಡ ಸಜ್ಜಾಗಿದೆ. ನಿಮ್ಮ ಮಡಿಲಿಗೆ ಗ್ಯಾರಂಟಿ ನ್ಯೂಸ್ ಕೂಸನ್ನ ಹಾಕಿದೇವಿ. ಸಾಕಿ, ಸಲಹಿ, ಹಾರೈಸಿ, ಆಶೀರ್ವದಿಸಿ. ನೀವಿಟ್ಟಿರೋ ನಂಬಿಕೆಗೆ ಚ್ಯುತಿ ಬಾರದಂತೆ ಇಡೀ ತಂಡ ನಡೆದುಕೊಳ್ಳುತ್ತೆ. ಈ ಸಂಸ್ಥೆಯ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಆತ್ಮೀಯರೇ, ಸ್ನೇಹಿತರೆ, ನಮಸ್ಕಾರ. ಕಳೆದ 20 ವರ್ಷದಿಂದ ಪ್ರೀತಿಯಿಂದ ಇಷ್ಟಪಟ್ಟವರೇ, ಕಷ್ಟಪಟ್ಟು ಸಹಿಸಿಕೊಂಡವರೇ, ಪ್ರತಿ ಹೆಜ್ಜೆಯಲ್ಲೂ ನಮಗೆ ನೀಡಿದ್ದವರೇ, ಈಗ ಮತ್ತೊಮ್ಮೆ ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನನ್ನ ಕರ್ನಾಟಕದ ಜನ ಹೃದಯವಂತರು, ಎಂದು ಯಾರನ್ನೂ ಕೈ ಬಿಟ್ಟವರಲ್ಲ, ಸದಾ ಬೆನ್ನಿಗೆ ನಿಂತು ಮುನ್ನಡೆಸುವವರು ಅನ್ನೋ ನಂಬಿಕೆಯಿಂದ, ನ್ಯಾಯ ನಿಷ್ಠೆ ಧರ್ಮದಿಂದ ಅನ್ಯಾಯಕ್ಕೊಳಗಾದವರು, ಬಡವರು, ಶೋಷಿತರ ಪರ ಧ್ವನಿ ಎತ್ತದಕ್ಕೆ ಮತ್ತೆ ಬರ್ತಾ ಇದ್ದೇವೆ ಒಂದು ಹೊಸ ಚಾನಲ್ ಮೂಲಕ. ಹೌದು, ಒಬ್ಬ ಹೆಣ್ಣುಮಗಳಾಗಿ, ಕನ್ನಡಿಗಳಾಗಿ, ನಿಮ್ಮ ಮನೆಮಗಳಾಗಿ, ನಿಮ್ಮಗಳಾಗಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ, ನಿಮಗೆ ಪರಿಹಾರ ಕೊಡಲು ಗ್ಯಾರಂಟಿಯಾಗಿ ನಿಂತುಕೊಳ್ಳಲು ಬರ್ತಾ ಇದ್ದೇವೆ. ಎಸ್,
ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇದು ಗ್ಯಾರಂಟಿ ನ್ಯೂಸ್ ಚಾನಲ್. ಇದು ಕಾಂಗ್ರೆಸ್ ಗ್ಯಾರಂಟಿ, ಬಿಜೆಪಿ ಗ್ಯಾರಂಟಿ ಅಲ್ಲ, ಜೆಡಿಎಸ್ ಗ್ಯಾರಂಟಿನೂ ಅಲ್ಲ, ಇದು ಯಾವುದೇ ಒಂದು ಪಕ್ಷದ ಗ್ಯಾರಂಟಿನೂ ಅಲ್ಲ, ಇದು ಯಾವುದೇ ಒಂದು ಧರ್ಮದ ಪರಾನೂ ಅಲ್ಲ, ವಿರುದ್ಧನೂ ಅಲ್ಲ, ಲೆಫ್ಟ್ ಅಲ್ಲ, ರೈಟ್ ಅಲ್ಲ. ನಮ್ ಡೈಲಿ ಸ್ಟ್ರೇಟು ಅನ್ಯಾಯ ವಿರುದ್ಧ ಸಾಯ್ತು. ನಿಮ್ ಜೊತೆ ನಾವಿರ್ತೀವಿ ಗ್ಯಾರಂಟಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿ. ಅನ್ಯಾಯಕ್ಕೊಳಗಾದವರ ಪರವಾಗಿ ದನಿ ಎತ್ತುತ್ತೀವಿ ಗ್ಯಾರಂಟಿ. ನೋವಿಗೆ ಸ್ಪಂದಿಸ್ತೀವಿ ಗ್ಯಾರಂಟಿ. ಭ್ರಷ್ಟಾಚಾರಗಳಿಗೆ ಕೂಸ ಕೊಡ್ತೀವಿ ಗ್ಯಾರಂಟಿ. ನಾಡು, ನುಡಿ, ಜಲ, ಭಾಷೆ, ಗಡಿ ವಿಚಾರದಲ್ಲಿ ರಾಜಿ ಮಾಡ್ಕೊಡಲ್ಲ ಗ್ಯಾರಂಟಿ. ಸಲಾಂ ಹೊಡೆಯಲ್ಲ ಗ್ಯಾರಂಟಿ. ಇದು ಕನ್ನಡಿಗರಿಗೆ ನಾವು ಕೊಡ್ತಾ ಇರೋ ಗ್ಯಾರಂಟಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈ ಹೆಮ್ಮೆಯ ನ್ಯೂಸ್ ಚಾನೆಲ್ ನ ಲೋಗೋ ಹಾಗೆಯೇ ಹೆಸರನ್ನ ಬಿಡುಗಡೆಗೊಳಿಸಿದ್ರ ಜೊತೆಗೆ ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದಂತಹ ಮುಖ್ಯ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು.